ಗೊತ್ತಿತ್ತು ಮತ್ತು ಮುಂದಿನ ನಿರ್ಧಾರ ಯಾವ ತರ ತಗೊಂಡ್ರೆ? ನಮಸ್ಕಾರ ಎಲ್ಲ ಗೋವಾದ ಕನ್ನಡಿಗರಿಗೆ. ಇವತ್ತೊಂದು ಇನ್ನೊಂದು ವಿಷಯ ತಿಳಿಬಡಿಸಿದ್ದೇನೆಂದ್ರೆ, ನಾವು ಎಲ್ಲ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಮೆಂಬರ್ಗಳು ಎಲ್ಲ ಸೇರಿ ಒಂದು ಸಭೆ ನಡೆಸಿದ್ದೀವಿ. ಈ ಸಭೆಯಲ್ಲಿ 2ನೇ ತಾರೀಕು ನವೆಂಬರ್ ನಮ್ಮ ಫಂಕ್ಷನ್ ಆಗ್ತದೆ. ಆ ಫಂಕ್ಷನ್ಗೆ ಬೇಕಾದ ವಿಷಯದಲ್ಲೆಲ್ಲ ನಮ್ದು ಡಿಸ್ಕಸ್ ಆಯಿತು. ಅದೇ ರೀತಿ ಇನ್ನೆಲ್ಲ ಡಿಸ್ಕಸ್ ಏನಾಗುತ್ತೆ ಅಂತೇಳಿ ಇನ್ನೊಂದು ಮೀಟಿಂಗ್ ಆಗಿ ಫೈನಲ್ ಮಾಡ್ತೇವೆ. ಇನ್ನೊಂದು ಏನು ಹೇಳುವುದಂದ್ರೆ, ಎಲ್ಲ ಗೋವಾದ ಕನ್ನಡ ಸಂಘ ಸಂಸ್ಥೆಗಳು ಏನಿದ್ದಾರೆ ಅವರೆಲ್ಲ ಬಂದು 12ನೇ ತಾರೀಕು ಬರುವ 12ನೇ ತಾರೀಕಿಗೆ ಸೈಕ್ಲೋನ್ ಹಾಲ್ನಲ್ಲಿ ನಾವು ಒಂದು ಸಭೆ ನಡೆಸ್ತಿದ್ದೇವೆ. ಆದ್ರಿಂದ ತಾವೆಲ್ಲರೂ ಬಂದು ಇದರ ಬಗ್ಗೆ, ಈ ಫಂಕ್ಷನ್ ಬಗ್ಗೆ ಹೇಗೆ ಮಾಡೋದು, ಎಂಥದ್ದು ಮಾಡೋದು, ಇದ್ರ ಬಗ್ಗೆ ಡಿಸ್ಕಸ್ ಆಗಿ ಅದರ ಬಗ್ಗೆ ನಿಮ್ಮ ಸಲಹೆಯನ್ನು ಸಹ ಕೊಡಬೇಕಾಗಿ ನಾವು ಎಲ್ಲ ಗೋವಾ ಕನ್ನಡ ಸಂಘ ಸಂಸ್ಥೆ, ಯಾವುದೇ ಸಂಸ್ಥೆಯವರಾಗಲಿ ಸಂಘದವರಾಗಲಿ ಹಾಗೂ ಸಮಾಜದಲ್ಲಾಗಲಿ ಎಲ್ಲರೂ ಬಂದು ನಮಗೆ ಒಂದು ಹೇಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕಾಗಿ ನಿಮ್ಮ ಹತ್ರ ಕೇಳ್ತಿದ್ದೇವೆ. ನಮಸ್ಕಾರ. ಮಾಡಬೇಕು. ಕರ್ನಾಟಕ ರಾಜ್ಯೋತ್ಸವ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನವೆಂಬರ್ 2ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ಸಭೆಯನ್ನು, 4ನೇ ಸಭೆಯನ್ನು ಇವತ್ತು ನಾವು ಕರೆದಿದ್ದೇವೆ ಉಪಾಸನಗರದಲ್ಲಿ. ಇದರಲ್ಲಿ ಚರ್ಚೆ ಆಯಿತು. ಗುರುರಾಜ್ ಹೊಸಕೋಟೆ ನಮ್ಮ ಹಿರಿಯ ಜನಪದ ಕನ್ನಡ ಸಾಹಿತಿಗಳು, ಎಲ್ಲರ ಮನಸ್ಸನ್ನು ಜನಪದದ ಮೂಲಕ, ಹಾಡುವ ಮೂಲಕ ಅವರು ಎಲ್ಲರ ಮನಸ್ಸಿನಲ್ಲಿ ಗುರುರಾಜ್ ಹೊಸಕೋಟೆಯವರು ತಮ್ಮದೇ ಆದಂಥ ಛಾಪ ಮೂಡಿಸಿದವರು. ಅವರನ್ನು ಕರೆಸಬೇಕಂತ ಎಲ್ಲರ ಅಭಿಪ್ರಾಯ ಬಂತು. ಅವರಿಗೂ ಕೂಡ ನಾವು ಫೋನ್ ಮುಖಾಂತರ ಮಾತಾಡಿದೇವಿ. ಅವರು ಕೂಡ ಹೂ ಅಂದರು. ಮತ್ತು ಎಲ್ಲರ ಇವತ್ತಿನ ಆಧುನಿಕ ಇದರಲ್ಲಿ ಆಧುನಿಕ ದಿನಗಳಲ್ಲಿ ನಮ್ಮ ಹನುಮಂತ ಲಮಾಣಿಯವರನ್ನು ಕೂಡ ಕರೆಸಬೇಕಂತೇಳಿ ವಿಚಾರ ಬಂತು. ಅವರಿಗೂ ಕೂಡ ಸಂಪರ್ಕ ಮಾಡಿ ಅವರು ಕೂಡ ಕೆಲವಷ್ಟು ಜನಮನ್ನಣೆಯಲ್ಲಿ ಇದ್ದುದರಿಂದ ಜನರ ಒಂದು ಮನಸ್ಸಿಗೆ ಖುಷಿ ಆಗತಕ್ಕಂಥ ಕಾರ್ಯಕ್ರಮ ಕೊಡುವ ಮೂಲಕ ನಮ್ಮ ಗೋವಾದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಏನು ಅವತ್ತಿನಿಂದಲೇ ಜನಪದ ಮತ್ತು ಕಲೆ, ನೃತ್ಯ, ಕರ್ನಾಟಕ ರಾಜ್ಯೋತ್ಸವದ ನಾಡಗೀತೆ ಎಲ್ಲ ಇವು ಕಲಾಗಳ ಮುಖಾಂತರ ಗುಣಪಡಿಸುವ ಮೂಲಕ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ಎಲ್ಲ ಗೋವಾ ಕನ್ನಡಿಗರು, ಸಂಘ ಸಂಸ್ಥೆಗಳು ಸೇರಿ 2ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಂತ ಹೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಬರುವ 12 ತಾರೀಕು ರವಿವಾರ ಸೈಕ್ಲೋನ್ ಹಾಲ್ನಲ್ಲಿ ಗೋವಾದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಹಾಗೂ ಮಂದಿರಗಳ, ಗುಡಿ ಗುಂಡಾರಗಳ ಏನು ಸಂಘ ಸಂಸ್ಥೆಗಳಿದ್ದಾವೆ ಮತ್ತು ಪ್ರತಿಯೊಂದು ಜಾತಿಗಳ ಏನು ಸಂಘಗಳಿದ್ದಾವೆ ಅವರೆಲ್ಲರಿಗೂ ಮುಕ್ತವಾಗಿ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾದಂತಹ ಮುರಳಿ ಮೋಹನ್ ಶೆಟ್ಟಿ ಅವರು ಕರೆ ನೀಡಿದ್ದಾರೆ. ಅವರ ಕರೆಗೆ ಕೊಟ್ಟು ತಾವೆಲ್ಲರೂ ಬಂದು ಈ ಸೈಕ್ಲೋನ್ ಹಾಲ್ನಲ್ಲಿ ಬರ್ತಕ್ಕಂಥ 12ನೇ ತಾರೀಕಿನ ರವಿವಾರ ದಿನ ತಮ್ಮ ಅಭಿಪ್ರಾಯವನ್ನು ಹೇಳುವ ಮುಖಾಂತರ ಈ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 2ರಂದು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರವನ್ನು ನೀಡಿ ನಾವು ಗೋವಾದಲ್ಲಿ ಕೆಲವಷ್ಟು ಜನ ಈಗಾಗಲೇ ವಿಚಾರ ಇದೆ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವದ ಕಮಿಟಿ ವತಿಯಿಂದ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ. ಇಲ್ಲಿ ಅದರಲ್ಲಿ ಎಲ್ಲ ಮುಖಂಡರು ಇಲ್ಲಿ ಬಂದಿದ್ದಾರೆ. ಇದು ಎರಡನೇ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಆಲ್ ಗೋವಾ ಕನ್ನಡ ಸಂಘದವರನ್ನು ಸೇರಿಸಿ ಒಂದೇ ವೇದಿಕೆಗೆ ಎಲ್ಲರನ್ನು ಕರ್ಕೊಂಡು ಬರುವಂತಹ ಪ್ರಯತ್ನ 2ನೇ ವರ್ಷಕ್ಕೆ ಈಗ ಮುಟ್ಟಿದೆ. 1ನೇ ವರ್ಷ ನಾವು ಉತ್ತರ ಗೋವಾದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೆವು, ಇದೇ ಕನ್ನಡ ರಾಜ್ಯೋತ್ಸವವನ್ನು. ಈ ವರ್ಷ ನಾವು ಸೌತ್ ಅಲ್ಲಿ ನಮ್ಮ ಜುವಾರಿ ನಗರದ ಉಪಾಸನಗರ ಪಂಚಾಯತ್ ಗ್ರೌಂಡ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಸುಮಾರು 4ರಿಂದ 5,000 ನಮ್ಮ ಕನ್ನಡಿಗರನ್ನು ಸೇರಿಸುವಂತಹ ಒಂದು ಪ್ರಯತ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಕನ್ನಡ ಸಂಘದ ವತಿಯಿಂದ ನಮಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ವರ್ಷ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಜನರನ್ನು ಸೇರಿಸಿ ಇನ್ನೂ ಕನ್ನಡಿಗರನ್ನು ಒಗ್ಗಟ್ಟು ಮಾಡಿ ಕನ್ನಡಿಗರ ಸಮಸ್ಯೆಗಳಿಗೆ ನಾವೆಲ್ಲರೂ ಸೇರಿ ಆದಷ್ಟು ಒಂದು ಅವರಿಗೆ
ಸಹಾಯ ಆಗುವಂತ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ನಾವು 2ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಬಹಳ ಒಂದು ಸಂತೋಷವಾಗ್ತದೆ ನಮಗೆ. ಎಲ್ಲ ನಮ್ಮ ಕನ್ನಡಿಗರು, ಆಲ್ ಗೋವಾ ಕನ್ನಡಿಗರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಕೆಲ ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರಂತ ಹೇಳಿದ್ರು. ಅದಕ್ಕಾಗಿ ನಾವು ಮನೋರಂಜನಾ ಕಾರ್ಯಕ್ರಮಕ್ಕೋಸ್ಕರ ನಾವು ನಮ್ಮ ಸಿಂಗರ್ಸ್ ಕೂಡ ನಾವು ಕರೀತಿದ್ದೇವೆ. ಈಗ ಅದರ ಹೆಸರುಗಳನ್ನು ನಾವು ಫೈನಲ್ ಆಗಿ ನಾವು ಹೇಳ್ತೇವೆ. ಅದೇ ರೀತಿ ಯತ್ನಾಳ್ ಅವರು ಕೂಡ ಕರ್ನಾಟಕದಿಂದ ಬರ್ತಾರೆ ಅಂತ ಈ ಕಾರ್ಯಕ್ರಮಕ್ಕೆ ಪೂರ ಅವರು ಹೇಳಿದ್ದಾರೆ. ಅದೇ ರೀತಿ ಲೋಕಲ್ ಇಲ್ಲಿ MLAಗಳಾಗಲಿ ಅವರನ್ನು ಕೂಡ ಆದಷ್ಟು ನಾವು ನಮ್ಮ ಅತಿಥಿಗಳನ್ನು ಸೇರಿಸಿ ನಮ್ಮ ಕನ್ನಡಿಗರಿಗೆ ಮುಂದಿನ ಬರುವ ಸಮಯದಲ್ಲಿ ನಾವು ಕೂಡ ಗೋವಾದವರ ಜೊತೆ ನಾವು ಕೂಡ ಗೋವಾದವರೇ ಅಂತ ಹೇಳಿ ಒಗ್ಗಟ್ಟನ್ನು ತೋರಿಸಲೇಬೇಕಾಗಿ ನಾವು ಈ ಕಾರ್ಯಕ್ರಮವನ್ನು ಹೊಂದಿದ್ದೇವೆ. ಅದಕ್ಕೆ ತಾವೆಲ್ಲರೂ ಬಂದು ಕನ್ನಡಿಗರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ಆಯ್ತು, ಮತ್ತೆ ಮುಂದಿನ ತಯಾರಿ ಯಾವ ತರ ಇದೆ? ಈಗ ನೋಡಿ, ಸುಮಾರು ನಾವು ಹೋದ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತಂದು ಏನು ಹೋದ ವರ್ಷದನ್ನ ಸ್ಟಾರ್ಟ್ ಮಾಡಿದ್ದೀವಿ ಗೋವಾದಲ್ಲಿ. ಆ ಗೋವಾದಲ್ಲಿ ಹೋದ ವರ್ಷ ನಮಗೆ ಯಶಸ್ವಿ ಸಿಕ್ಕಿದೆ. ನಾವೆಲ್ಲ ಕನ್ನಡಿಗರು ಕುಡ್ಕೊಂಡು ಗೋವಾದಲ್ಲಿರುವಂತ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಮತ್ತೆ ಎಲ್ಲ ಗೋವಾ ಇದರಲ್ಲಂತ ಎಲ್ಲ ಕನ್ನಡಿಗರು ಕುಡ್ಕೊಂಡು ಹೋದ ವರ್ಷ ನಾವು ಫಸ್ಟ್ ಫೌಂಡೇಶನ್ ಹಾಕಿ ಗೋವಾದಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ಎಲ್ಲಾ ಗೋವಾ ಕನ್ನಡ ಸಂಘದವರು ಎಲ್ಲರೂ ಮಾಡ್ತಾ ಇದ್ವಿ ಕನ್ನಡ ರಾಜ್ಯೋತ್ಸವ ಅಂತಂದು. ಇದು ಎಲ್ಲಾ ಕನ್ನಡಿಗರು ಕುಡ್ಕೊಂಡು ಒಂದ್ ಕಡೆಗೆ ನಾವು ಕನ್ನಡಿಗರು ಒಂದೇ ಕಡೆಗೆ ಮಾಡೋಣ ಅಂತಂದು ಏನು ಒಂದು ಗುರಿ ಇತ್ತು ನಮ್ಮದು. ಆ ಗುರಿಯನ್ನು ಹೋಸಲಿ ನಮ್ಮ ಕನ್ನಡಿಗರು ಎಲ್ಲ ಗೋವಾದಲ್ಲಿರುವಂತ ಕನ್ನಡಿಗರು ಎಲ್ಲರೂ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಕನ್ನಡಿಗರು ನಮ್ಮ ಬೆನ್ನಿಂದ ಇದಾರಂತ ತಿಳ್ಕೊಂಡು ಅದಕ್ಕೆ ಈ ವರ್ಷ ಹೋದ ವರ್ಷಕ್ಕಿಂತ ಅದ್ದೂರಿಯಾಗಿ ಜುವಾರಿ ನಗರದಲ್ಲಿ ಮಾಡ್ಬೇಕಂತಂದು ಈ ವರ್ಷ ನಾವೆಲ್ಲ ಗೋವಾದಲ್ಲಿರುವಂತ ಕನ್ನಡಿಗರು